ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಅಮೃತ್ ನೋನಿ ಡಿ ಪ್ಲಸ್ ಸಿರಪ್ ಬಗ್ಗೆ. ಇಲ್ಲ ಇದಕ್ಕೆ ಅಮೃತ್ ನೋನಿ ಡಿ ಪ್ಲಸ್ ಲಿಕ್ವಿಡ್ ಅಂತಾನೆ ಕರೀತಾರೆ. ಅಮೃತ್ ನೋನಿ ಡಿ ಪ್ಲಸ್ ಸಿರಪ್ ಅಂದ್ರೆ ಏನು, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಇದ್ರ ಉಪಯೋಗ ಮಾಡಲಾಗ್ತೈತಿ, ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವು, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಇದನ್ನ ತಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗಬಹುದು, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೇನೆ ರೀ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಅಮೃತ್ ನೋನಿ ಡಿ ಪ್ಲಸ್ ಸಿರಪ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ, ಗ್ರಂಥ, ಟೆಕ್ಸ್ಟ್ ಬುಕ್ಸ್ ಎಲ್ಲಿ ಇದ್ರದ್ದು ಉಲ್ಲೇಖ ಸಿಗಂಗಿಲ್ರಿ. ಇಲ್ಲೇನಾಗ್ತೈತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬೂಟಿಗಳನ್ನ ಉಪಯೋಗ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡು ಹಿಡಿದಿರ್ತಾರ. ಇದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಇದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಕ್ಕಿರ್ತೈತಿ. ಅದರ ಸಂಬಂಧ ಇದಕ್ಕೆ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಮತ್ತೆ ಇದನ್ನ ಪ್ರಮುಖತಃ ಎಲ್ಲಿ ಬಳಸ್ತಾರಪ್ಪ, ಎಲ್ಲಿ ಡಾಕ್ಟರ್ ಬರೆದು ಕೊಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮೈಯಾಗ ರಕ್ತದ ಒಳಗಡೆ ಶುಗರ್ ಲೆವೆಲ್ಸ್ ಏನಿದೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಡಯಾಬಿಟೀಸ್ ಐತಂದ್ರೆ ಅದರಲ್ಲಿ ನಿಮ್ಗೆ ಕಾಂಪ್ಲಿಕೇಶನ್ಸ್ ಆಗ್ತಿರ್ತಾವ್ರಿ. ಕೈ ಕಾಲು ಜುಮ್ ಅನ್ನೋದು, ನರ ಜಗ್ಗೋದು, ಇಲ್ಲ ಬೇರೆ ಏನಾರ ಕಾಂಪ್ಲಿಕೇಶನ್ಸ್ ಆಗಕ್ಕೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಹೆಲ್ತ್ ಸರಿ ಇರಂಗಿಲ್ಲ, ಬಹಳ ಲಘು ನಿಮ್ಗೆ ಏನಾರ ಸಮಸ್ಯೆ ಆಗ್ತಾನೆ ಇರ್ತಾವಂದ್ರ ನಿಮ್ಮ ಇಮ್ಯುನಿಟಿವನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಬರೆದು ಕೊಟ್ಟಿರ್ತಾರೆ. ರೋಗ ಪ್ರತಿರೋಧಕ ಶಕ್ತಿ ಏನೈತೆ ನೋಡ್ರಿ ಅದನ್ನ ಗಟ್ಟಿ ಮಾಡ್ಲಿಕ್ಕೆ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಮ ಮೈಯಾಗ ಬಹಳ ಜಾಸ್ತಿ ವೀಕ್ನೆಸ್ ಇರ್ತೈತಿ, ಬಹಳ ಜಾಸ್ತಿ ಸುಸ್ತು ಇರ್ತೀರ ಅಂದ್ರೆ ಇದು ನಿಮ್ಗೆ ಶಕ್ತಿ ಪ್ರದಾನ ಮಾಡ್ಲಿಕ್ಕೆ ಕೂಡ ಕೆಲಸ ಮಾಡಿಕೊಡ್ತೈತ್ರಿ. ಈಗ ಇದರದ್ದು ಪ್ರಮುಖ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ಅಮೃತ್ ನೋನಿ ಡಿ ಪ್ಲಸ್ ಸಿರಪ್ ಏನಿದೆ ಇದರದ್ದು ಪ್ರತಿ 15 ml ಒಳಗಡೆ ಏನೇನು ಇರ್ತಾವಪ್ಪ ಅಂದ್ರೆ ನೋಡ್ರಿ, ಆಯುಷ್ಕ ಅದಕ್ಕೆ ನೋನಿ ಅಂತಾರೆ, ಅದ್ರ ಬೊಟಾನಿಕಲ್ ನೇಮ್ ಮೊರಿಂಡಾ ಸಿಟ್ರಿಫೋಲಿಯಾ 9 ಗ್ರಾಮ್ ಇರ್ತೈತಿ. ಮತ್ತು ಸಪ್ತ ಚಕ್ರ 800 mg, ಜಂಬು 550 mg, ಗುಡುಚಿ 150 mg, ಮೇಥಿಕ 75 mg, ಹರಿದ್ರ 150 mg, 150 mg, ವೃಕ್ಷಾಮ್ಲ 300 mg, ತ್ರಿಫಳ 750 mg, ಆಮ್ಲಕ 150 mg, ಮಧುನಾಶಿನಿ 150 mg, ತ್ರಿಕಟು 75 mg, ಪುನರ್ನವ 150 mg, ಮತ್ತು ಜಲ ಎಷ್ಟು ಬೇಕಾಗಿರ್ತೈತಿ ಅಷ್ಟು ಯೂಸ್ ಮಾಡ್ಕೊಂತಾರೆ. ಅದಕ್ಕೆ ಕ್ವಾಂಟಿಟಿ ಮೆನ್ಷನ್ ಇರಂಗಿಲ್ಲ. ಸೊ ಆಸ್ ನೀಡೆಡ್ ಅದನ್ನ ಹಾಕೊಂಡಿರ್ತಾರೆ. ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ನ ಸೇರಿಸಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ತಗೊಳ್ಳಿಕ್ಕೆ ಹೇಳ್ತಾರಪ್ಪ ಅಂತ. ಸೊ ಇಲ್ಲಿ ನೋಡ್ರಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರ ವಯಸ್ಸು 18ಕ್ಕಿಂತ ಮೇಲಿದೆ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ನೋಡ್ರಿ, ಅಮೃತ್ ನೋನಿ ಡಿ ಪ್ಲಸ್ ಸಿರಪ್ ಏನಿದೆ 15 ml ಅಮೃತ್ ನೋನಿ ಡಿ ಪ್ಲಸ್ ಸಿರಪ್ ನ ನೀವು ಅರ್ಧ ಗ್ಲಾಸ್ ಉಗುರು ಬೇಯಿಸಿ ನೀರ ಜೊತೆಗೆ ಚಂದಾಗ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಮಿಕ್ಸ್ ಮಾಡ್ಕೊಂಡು ಇದನ್ನ ನೀವು ದಿನಕ್ಕೆ 2 ಹೊತ್ತು ಹೋಗ್ಬೋದ್ರಿ. ಬೆಳಿಗ್ಗೆ 1 ಹೊತ್ತು, ರಾತ್ರಿ 1 ಹೊತ್ತು. ಆದ್ರೆ ಬೆಳಿಗ್ಗೆ ನಾಷ್ಟ ಮಾಡೋದಕ್ಕಿಂತ 1 ತಾಸು ಮೊದಲ ಏನು ತೋರಿ, ರಾತ್ರಿ ಊಟ ಮಾಡೋದಕ್ಕಿಂತ 1 ತಾಸು ಮೊದಲ ಏನು ತಗೋಬೇಕಿರ್ತೈತ್ರಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಇದನ್ನ ತೊಗೊಳಕ್ ಹೇಳ ಅಂತಾರ ಆ ರೀತಿ ನೀವು ತಗೋಬಹುದು. ಸೊ ನೋಡ್ರಿ, ಕೆಲವೊಂದು ಜನ ಕೇಳ್ತಾರೆ, ಸರ್ ನಾನು ತೊಗೊಳೋ ಅಂತ ನಾನು ಶುಗರ್ ಕಂಟ್ರೋಲ್ ಬರ್ತಾ ಇಲ್ಲ. ಸೊ ನೋಡ್ರಿ, ಬರೀ ಇದನ್ನ ಒಂದು ತೊಗೊಂಡ್ರೆ ಶುಗರ್ ಕಂಟ್ರೋಲಿಗೆ ಬರಂಗಿಲ್ಲ. ಇದರ ಜೊತೆಗೆ ಡಾಕ್ಟರ್ ನಿಮ್ಗೆ ಬೇರೆ ಮೆಡಿಕೇಶನ್ಸ್ ಕೊಟ್ಟಿರ್ತಾರ, ಕ್ಯಾಪ್ಸ್ಯೂಲ್ಸ್, ಟ್ಯಾಬ್ಲೆಟ್ಸ್ ಅವನ್ನೆಲ್ಲ ಕೊಟ್ಟಿರ್ತಾರ. ಅದ್ರ ಜೊತೆಗೆ ಡಾಕ್ಟರ್ ನಿಮ್ಗೆ ಒಳ್ಳೆ ಡೈಟ್ ಮೇಂಟೈನ್ ಮಾಡ್ಲಿಕ್ಕೆ ಹೇಳ್ತಾರ, ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಲಿಕ್ಕೆ ಹೇಳ್ತಾರ. ಎಲ್ಲ ಜೊತೆಗೆ ಎಲ್ಲ ಕಾಂಬಿನೇಷನ್ ವರ್ಕ್ ಆದ್ರೆ ನಿಮ್ದು ಶುಗರ್ ಕಂಟ್ರೋಲಿಗೆ ಬರ್ತಾವ್ರಿ. ಬರೀ ಒಂದೇ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲಿಗೆ ಬರಂಗಿಲ್ಲ. ಎಷ್ಟು ದಿನದ ಮಟ್ಟ ನೀವು ಇದನ್ನ ಯೂಸ್ ಮಾಡಬಹುದು. ಸೊ ನೋಡ್ರಿ, ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಲ್ಲಿ ಮಟ್ಟ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳೋ ಅಂತಾರೆ ಅಲ್ಲಿ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು. ಇದನ್ನ ತಗೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ, ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು. ಇದ್ರ ಕಾಂಟ್ರಾ ಇಂಡಿಕೇಶನ್ ಏನಂದ್ರೆ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ನಾನು ನಿಮ್ಗೆ ಏನೇನು ತಿಳಿಸ್ಕೊಟ್ಟಿನಿ ಆ ಘಟಕ ದ್ರವ್ಯಲ್ಲಿ ಯಾವಾಗಾರ ನಿಮ್ಗೆ ಮೊದಲು ಅಲರ್ಜಿಕ್ ರಿಯಾಕ್ಷನ್ ಆಗಿವ ಅಂದ್ರೆ ಇದನ್ನ ಬಳಸ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 700 ರೂಪಾಯಿದಾಗ 500 ml ಬಾಟ್ಲಿ ಸಿಗ್ತೈತಿ. ಮತ್ತು 1300 ರೂಪಾಯಿ 1300 ರುಪೀಸ್ನಾಗ 1 ಲೀಟರ್ದು ಬಾಟ್ಲಿ ಸಿಗ್ತೈತ್ರಿ ಅಮೃತ್ ನೋನಿ ಡಿ ಪ್ಲಸ್ ಸಿರಪ್. ಅವೈಲೇಬಿಲಿಟಿ ಬಗ್ಗೆ ನಾನು ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿದಾಗ ಕೂಡ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ.
ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣೋದೈತೆ ನೋಡ್ರಿ, ಅದನ್ನ ಒತ್ತಿಬಿಡ್ರಿ. ಅದನ್ನ ಒತ್ತಿದ್ರೆ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಾಗ ತಿಳಿಸಿದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.